ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಇಲ್ಲಿ ಎರಡು ವಿಷಯಗಳು ಬಂತು, ಹಾಗಾಗಿ ನಾನು ಕೇಳ್ತಾ ಇದ್ದೀನಿ. ಒಂದು, ಆ ಭಾಗದ ಜನರ ಹತ್ರ ಮತ್ತು ಅಲ್ಲಿರುವಂಥ ತಜ್ಞರ ಹತ್ರ ನಾನೇ ಸ್ವತಃ ಮಾತಾಡಿದೆ. ಈಗ ಅವ್ರು ಹೇಳಿದಂಥ ಮನೋಭಾವ ಹೆಂಗಿತ್ತು ಅಂದರೆ, ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಗೋ ಮತ್ಯಾವುದೋ ಯೋಜನೆಗೋ 56,000 ಕೋಟಿ ವಿನಿಯೋಗಿಸೋಕ್ಕಾಗತ್ತೆ, ನಮ್ಗೊಂದು 300-400 ಕೋಟಿ ಖರ್ಚಾಗ್ಬೋದು ಈ ಮೂರನೇ ಹಂತದ ಶುದ್ಧೀಕರಣಕ್ಕೆ. ನೋಡಿ, 2 ಸ್ಟೇಜ್ ವಾಟರ್ಲಿಂದ ನಾವು ಈಗಾಗಲೇ 2017 ನಾವು ನೀರು ಕೊಡ್ತಾ ಇದ್ವಿ KC ವ್ಯಾಲಿ HN ವ್ಯಾಲಿ. ಅದೆಲ್ಲ ಜನರೆಲ್ಲ ಮಾತನಾಡ್ತಕ್ಕಂಥ, ಮತ್ತು ನಾನು ಮಂತ್ರಿ ಆದಮೇಲೆ ಆ ಎಲ್ಲ ಪ್ರದೇಶಗಳಿಗೆ ಹೋಗಿ ರೈತರ ಜೊತೆಯಲ್ಲಿ ಮಾತಾಡಿ ಕೆರೆಗಳ ಹತ್ರಕ್ಕೆ ಹೋಗಿ ನೋಡಿ ಬಂದು ಮಾತಾಡಿದ್ವಿ. ಅನೇಕ ಬಾರಿ 2 ಸೆಷನ್ನಲ್ಲಿ ಈ ವಿಷಯಗಳು ನೀವು ಹೇಳಿರ್ತಕ್ಕಂಥ ವಿಷಯಗಳನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕಾಗಿ ನಾವು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಅವರು ನೇಮಕಾತಿ ಮಾಡಿದೆವು. ಅವರು 3 ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಕೆರೆಗಳಿಂದ ನಾವು ಯಾವುದೇ ನೀರು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಉದ್ದೇಶ ಗ್ರೌಂಡ್ ವಾಟರ್ ಲೆವೆಲ್ ಇಂಪ್ರೂವ್ ಮಾಡಬೇಕು. ಈ ನೀರು ತೊಗೊಂಡೋಗಿ ಡೈರೆಕ್ಟಾಗಿ ಹೊಲಗಳಿಗೆ ಮಾಡಿಬಿಟ್ರೆ ನಾವು ಎಷ್ಟು ನೀರು ಕೊಟ್ಟರು ಆ ಪ್ರದೇಶದಲ್ಲಿ ಕವರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ನೀರಿನಿಂದ ನಮಗೆ ಗ್ರೌಂಡ್ ವಾಟರ್ ಹೆಚ್ಚಾಗಿ ಈಗ 1600 ಫೀಟ್ ಇದ್ದಿದ್ದು 250 ಫೀಟ್ನಲ್ಲಿ ಸಿಗ್ತಾ ಇದೆ. ಪ್ರಾಕ್ಟಿಕಲಿ 250 ಫೀಟ್ಲಿಂದ ಇವತ್ತು ದ್ರಾಕ್ಷಿ ಹಾಕ್ತಾ ಇದ್ದಾರೆ, ಫ್ಲವರ್ಸ್ ಹಾಕ್ತಾ ಇದ್ದಾರೆ, ಪ್ಯಾಡಿ ಹಾಕ್ತಾ ಇದ್ದಾರೆ, ಕಾಟನ್ ಹಾಕ್ತಾ ಇದ್ದಾರೆ, ಎಲ್ಲ ತೋಟಗಳು ಹಾಕ್ತಾ ಇದ್ದಾರೆ, ಎಲ್ಲವೂ ಬರ್ತಾ ಇದೆ. ಅದನ್ನು ಸಹಿತ ನಾವು ಎಕ್ಸಾಮಿನ್ ಮಾಡಿಸಿದ್ದೀವಿ. ಯಾವ ಕ್ರಾಪ್ದಲ್ಲಿ ಕ್ವಾಲಿಟಿ ಆಗಲಿ ಕ್ವಾಂಟಿಟಿಯಲ್ಲಿ ದೇರ್ ಇಸ್ ನೋ ಡಿಫರೆನ್ಸ್ ಬಂದು ಇತ್ತೀಚೆಗೊಂದು ಹೇಳ್ಬಿಡ್ತೀನಿ. ಇದನ್ನು ಎರಡನೇದು ಒಂದು ಫಿಶ್ ಸಹಿತ ಆ ಭಾಗದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಫಿಶ್ ಡೆವಲಪ್ ಆಗ್ತಾ ಇದೆ. ಆ ಫಿಶನ್ನು ಇಲ್ಲಿಂದ 48 ಅವರ್ಸ್ ಟ್ರಾವೆಲ್ ಮಾಡಿ ಕಲ್ಕತ್ತಾಗೆ ಕಳಿಸಿದ್ವಿ. ಅಲ್ಲಿ ಆಪರೇಟ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ರು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು. ಏನು ಬೇರೆ ಶೀನಲ್ಲಿ ನಾವು ಹಿಡಿದಿದ್ದು ಮೇನ ಯಾವ ರೀತಿ ಇರ್ತದೋ ಸರಿಸಮಾನವಾಗಿದೆ ಅಂತೇಳಿ ರಿಪೋರ್ಟ್ ಇದೆ ನಮ್ಮ ಹತ್ರ ಇದೆ. ಸೊ ಇವೆಲ್ಲ ಈ ಸರ್ಕಾರ ಏನೇನು ಪ್ರಿಕಾಷನ್ಸ್ ತಗೋಬೇಕು ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದೆ. ಸಹಜವಾಗಿ ಕೆಲವು ರೈತರಿಗೆ ಅನುಮಾನಗಳು ಇರ್ತಾವೆ, ಕೆಲವು ರೈತರು ರಾಜಕೀಯವಾಗಿ ಮಾಡ್ತಾರೆ, ಕೆಲವು ರೈತರು ಬೇರೆ ಬೇರೆ ವಿಷಯಗಳಿದೆ. ಸೊ ಹೀಗಾಗಿ ಇವತ್ತು ನಾವು ಎಲ್ಲೆಲ್ಲಿ ರೈತರಿಗೆ ಕೊಟ್ವಿ, ನಾನೀಗ ಅಲ್ಲಿಗೆ ವಿಸಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥ ಒಂದೇ, ಸರ್ ನೀವು ನಮಗೇನು ಮಾಡೋದು ಬೇಡ, ರೈಟು ರಾಂಗೋ ಶ್ರೀಮಾನ್ ಸಿದ್ದರಾಮಯ್ಯ ಸರ್ಕಾರ ಹೊತ್ತು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ನಮ್ಮ ಜೀವನ ಇದ್ರ ಮೇಲೆ ಇದೆ, ಯಾವುದೇ ಕಾರಣಕ್ಕೆ ಈಗ ನಿಮ್ಗೆ ಫರ್ದರ್ ಒತ್ತಡ ಬರ್ತಾ ಇದ್ದರೆ ನೀವು ಕೆರೆಗಳು ಹೆಚ್ಚು ಮಾಡ್ಕೊಂತ ಹೋಗ್ತಾ ಇದ್ರಿ, ವಾಟ್ರ್ ಬರೋದು ಕಡಿಮೆ ಆಗ್ತಾ ಇದೆ. ಹಂಗಾಗಿ ನಾಳೆ ಮುಂದೆ ನಮ್ಮ ಜೀವನ ಮತ್ತೆ ತೊಂದರೆ ಆಗಬಾರ್ದು. ಏನು ನಮ್ಗೆ 50-60% ನಮ್ಮ ಲೆವೆಲ್ ಕೊಡ್ತಾ ಇದ್ರಿ, ದಯವಿಟ್ಟು ಅಷ್ಟೇ ಕಾಪಾಡಿದ್ರೆ ಸಾಕು, ನೀವು ಪುಣ್ಯ ಕಟ್ಕೊಂಡಿದ್ದಂಗೆ ಅಂತ ಮಾತುಗಳನ್ನ ಅನೇಕ ಮಂದಿ ಮಾತಾಡಿ ನಾನು ರೆಕಾರ್ಡೇ ಮಾಡ್ಕೊಂಬಂದೆ. ರೈತರು, ನ್ಯಾಚುರಲ್ ರೈತರು. ಸೊ ಹಂಗಾಗಿ ಇರ್ತಕ್ಕಂಥ ಇದರಲ್ಲಿ ಇದ್ರ ಜೊತೆಯಲ್ಲಿ ಹೋದ ವರ್ಷ ನಾನು ಅಧಿಕಾರಿಗಳ ಜೊತೆಲಿ ಮಾತಾಡಿ 3 ಟ್ರಯಲ್ ಪಾರ್ಟ್ ಹಾಕ್ಸಿದ್ವಿ. ಟ್ರಯಲ್ ಪಾರ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಮಾಡ್ತಿರ್ತಾರೆ. ಒಂದು ಇದರಲ್ಲಿ ಕೆರೆಗಳಿಂದ ನೀರು ತಗೊಂಡೋಗಿ ಹಾಕಿದ್ವಿ. ಇನ್ನೊಂದು ಪ್ಲಾಟ್ನಲ್ಲಿ ಬೋರ್ವೆಲ್ನಿಂದ ಆ ಭಾಗದಲ್ಲಿರ್ತಕ್ಕಂಥ ಬೋರ್ವೆಲ್ ಈ ನೀರಿನಿಂದ ಗ್ರೌಂಡ್ ವಾಟರ್ ಹೆಚ್ಚಾಗಿದೆ, ಆ ಬೋರ್ವೆಲ್ಲಿಂದ ಒಂದು ಕ್ರಾಪ್ ಹಾಕಿದ್ವಿ, ಒಂದು ಅರ್ಧ ಎಕರೆ. ಇನ್ನೊಂದು ಹೊರಗಲಿಂದ ಟ್ಯಾಂಕರ್ಲಿಂದ ತಗೊಂಡೋಗಿ ಒಳ್ಳೆ ನೀರು ತಗೊಂಡೋಗಿ ಹಾಕಿದ್ದೀವಿ. ಇಂಥ ಪ್ರಯೋಗಗಳು ಮಾಡಿ 3 ಮಾಡಿ ಒಳ್ಳೆ ರಿಪೋರ್ಟ್ ಬಂದಿದೆ ನಮ್ಮ ಹತ್ರ. ಆ ರಿಪೋರ್ಟ್ ಯಾರು ಬೇಕಾದರೂ ಕೊಡ್ತಾ, ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟು. 3 ರಿಪೋರ್ಟ್ನಲ್ಲಿ ಈಕ್ವಲ್ ಆಗೋದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಸರ್, ಈಗ ನೀವು 3 ವರ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋದು ಹೇಳಿದ್ರಿ. ಇತ್ತೀಚೆಗೆ ಕೇಂದ್ರ ಸಚಿವರನ್ನು ಕೂಡ ನೀವು ಭೇಟಿಯಾದ್ರಿ, ಸಕಾರಾತ್ಮಕ ಸ್ಪಂದನೆ ಸಿಗುತ್ತೆ ನೋಡಿ. ಅವ್ರದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಿಟ್ ಯೋಜನೆಯಲ್ಲಿ ಆ್ಯಕ್ಚುಲಿ ನಮಗೆ 60% ಅವರು 40% ನಾವು ಮಾಡಬೇಕು. ಹಿಂದೆ UPA ಸರ್ಕಾರ ಇದ್ದಾಗ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಗುಲ್ಬರ್ಗ ಯಾದಗಿರಿಗೆ ಒಂದು 483 ಕೋಟಿಯಷ್ಟು ಇದರಲ್ಲಿ ಸ್ಕೀಮ್ನಲ್ಲಿ ಮಾಡಿದರು. ಶೇರ್ ಅವಾಗ 50-50 ಇತ್ತು, ಈಗ ಅವ್ರು 60 ಮಾಡಿ, ನಮ್ಮದು ಆವಾಗ 80 ಇತ್ತು ಅವ್ರದ್ದು, ಈಗ 60 ಮಾಡಿ. ಆ ಸ್ಕೀಮ್ನಲ್ಲಿ ನಾನು ಬಂದ ಕೂಡಲೇ ಪ್ರಯತ್ನ ಮಾಡಿದರೆ ಬೇರೆ ಫರ್ದರಾಗಿ ಕೊಟ್ಟಿಲ್ಲ. ಶ್ರೀಮಾನ್ ಶೆಖಾವತ್ ಅವರಿದ್ದರು, ಅವ್ರ ಜೊತೆಯಲ್ಲಿ ಭೇಟಿಯಾಗಿ ಮಾತಾಡಿದೆ, ಮಾಡ್ತೀನಿ ಅಂತ ಹೇಳಿದರು. ಈಗ ಶ್ರೀಮಾನ್ CR ಪಾಟೀಲ್ರು, ನಮ್ಮ ಸೋಮಣ್ಣವ್ರ ಸಹಿತ ಮಿನಿಸ್ಟರ್ ಆಫ್ ಸ್ಟೇಟು ನಮ್ಮದೇ, ಅವ್ರು ನಮ್ಮ ಒಳ್ಳೆಯ ಸ್ನೇಹಿತರಿದ್ದಾರೆ. ಅವ್ರು ಬಂದ ಕೂಡಲೇ ಪಾಪ ಭಾಳ ಉತ್ತಮ ಪ್ರೋತ್ಸಾಹಕರವಾಗಿ ಮಾತಾಡಿ ಒಂದು 2,000 ಕೋಟಿ ಅಷ್ಟು ಕೊಡ್ತೀನಿ ಅಂತ ಹೇಳಿದರು. ಅದರಲ್ಲಿ ಅವ್ರದ್ದು ತುಮಕೂರು ಡಿಸ್ಟ್ರಿಕ್ಟಲ್ಲಿ 1,000 ಕೋಟಿ ಅಲ್ಲಿ ಪ್ರಪೋಸಲ್ ಕಳಿಸಿ 1,000 ಕೋಟಿ ಸ್ಟೇಟ್ನಲ್ಲಿ ಕಳಿಸೋರು. ನಾನು ಅವ್ರು 2,000 ಕೋಟಿ 3,270 ಕೋಟಿ ಕಳಿಸಿದೆ. ಯಾಕಂದರೆ ಇಲ್ಲಿ ಕಾಮೆಂಟ್ ಮಾಡ್ತಾರೆ ಎಲ್ಲರೂ, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು ಮಾತಾಡಿದ್ರು ಕೂಡ, ಜೋಶಿ ಸಾಹೇಬರು 2-3 ಸಲ ಮಾತಾಡಿದ್ರು ಅವರು.
ಅದರಂಗೆ ಶ್ರೀಮಾನ್ ಜಗದೀಶ್ ಶೆಟ್ಟರು ಮಾತಾಡಿದ್ರು. ಅವ್ರ ಜೊತೆಲಿ ನಮ್ಮ ಚೀಫ್ ಇಂಜಿನಿಯರ್ನೇ ಕಳಿಸಿದ್ದು ಜಗದೀಶ್ ಶೆಟ್ಟರ್ ಜೊತೆಯಲ್ಲಿ. ಅವರು ಸಿ ಆರ್ ಪಾಟೀಲ್ನ ಭೇಟಿಯಾಗಿ ಮಾತಾಡಿ ಬಂದರು. ಜೋಶಿ ಸಾವ್ರ ಮನೆಗೆ ಹೋಗಿ ಬಂದೆ, ನಾನು ಭೇಟಿಯಾಗಿ ಅಲ್ಲಿ ಕೊಟ್ಟಿದ್ದಕ್ಕಂದು ಅವ್ರ ಫೈಲ್ ಕೊಟ್ಟು ಬಂದೆ. ಆದ ನಂತರ ಸೋಮಣ್ಣ ಹತ್ರ ನಾನು ಪರ್ಸ್ನಲ್ಲಿ 3 ಸಲ 4 ಸಲ ಹೋಗಿದ್ದೆ. ಅವ್ರು ಹೇಳೋದು ಕೊಟ್ಟಿದ್ದೀವಿ. ನಾವು 40% ದುಡ್ಡು ನಾನು ಬಜೆಟ್ನಲ್ಲಿ ಇಡಿಸಿದ್ದೀನಿ. ಓಕೆ, ಸ್ಟೇಟ್ ಗೌರ್ಮೆಂಟ್ ಹೇಳಲೇಬೇಕಲ್ಲ, ಬಜೆಟ್ ಪ್ರಾಜೆಕ್ಟ್ ಮಾಡೋದು. ಬಟ್ ಆದರೆ ಇವತ್ತು ಅಂದರೆ ಒಂದು ಸ್ಯಾಂಕ್ಷನ್ ಆಗಿಲ್ಲ. ಮೊನ್ನೆ 13ನೇ ತಾರೀಕು ಮೀಟಿಂಗ್ ಸೆಕ್ರೆಟರಿಯೇಟ್ ಕರೆದಾರೆ ಸಿ ಆರ್ ಪಾಟೀಲ್ ಅವ್ರ ಹತ್ರ. ನಾನು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಈ ಸಮಸ್ಯೆಗಳ ಬಗ್ಗೆ ಜಲಸಂಪನ್ಮೂಲ ಇಲಾಖೆ ಸಂಬಂಧ ಬಗ್ಗೆ 2-3 ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಪಾಪ ಅವರೆಲ್ಲ ಪಾಸಿಟಿವ್ ಆಗಿ ಮಾತಾಡ್ಯಾರ. ನಮ್ಮ ಪ್ರಪೋಸಲ್ಸ್ ಎಲ್ಲ 3200 ಕೋರ್ಸು ಕೇಂದ್ರ ಸರ್ಕಾರ ಹತ್ರ ಇದೆ. ಈಗ ಮೊನ್ನೆ ಕೇಳಿದ್ರೆ ಸೆಕ್ರೆಟರೀಸ್ ಕರೆದು ಹೇಳ್ಯಾರ, ಸೆಪ್ಟೆಂಬರ್ ಆದ ನಂತರ ನಾವು ನೋಡ್ತೀವಿ, ಇಲ್ಲಿ ಅಲ್ಲಿವರೆಗೂ ಆಗೋದಿಲ್ಲ ಅಂತಂದ್ರೆ. ಅದಕ್ಕೂ ಮೊದಲು ಒಂದು ಲೆಟ್ರು ಬರೆದಿದ್ದಾರೆ ಸಿ ಆರ್ ಪಾಟೀಲ್. ಸದ್ಯಕ್ಕೆ ಫಂಡ್ಸ್ ಕಾನ್ಸ್ಟೆಂಟ್ ಐತಿ, ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಎಂಟರ್ಟೈನ್ ಯುವರ್ ಪ್ರಪೋಸಲ್ಸ್ ಅಂತೀರಿ. ಅದು ನಾನು ಅಸೆಂಬ್ಲಿಯಲ್ಲಿ ಓದಿದ್ದೆ. ಯಾಕಂದ್ರೆ ಅಪೋಸಿಷನವರೆಲ್ಲ ಗಲಾಟೆ ಮಾಡಿದರು, ನೀವು ಮಾಡ್ತಾ ಇಲ್ಲ ಅಂತ. ಅವ್ರದ್ದೇ ಲೆಟ್ರ್ ಓದಿದ್ದೀನಿ ನಾನು. ಗೊತ್ತಾಯ್ತು. ಸೊ ಇದ್ರ ಜೊತೆಯಲ್ಲಿ ಏನಂದ್ರೆ ಅತಿ ಮುಖ್ಯವಾಗಿ ನಾವು ಈಗ ಬಂದಮೇಲೆ ನಮ್ಮ ಹತ್ರ 12,000 ಅಷ್ಟು ಯೂನಿಟ್ಗಳಿದಾವೆ ಕೆಲಸಗಳು. ಚೆಕ್ ಡ್ಯಾಮ್ಸು, ಬ್ರಿಡ್ಜ್ ಕಮ್ ಬ್ಯಾರೇಜಸ್ಸು, ಕಿಡ್ನಿಗಳು, ಆಣೆಕಟ್ಟುಗಳು ಆ ಏರಿಯಾಗೆ ತಕ್ಕಂತೆ ಮಾಡಿದ್ವಿ. ಬ್ಯಾರೇಜಸ್ ಈಗ ನೇತ್ರಾವತಿ ಶಿವಮೊಗ್ಗದಲ್ಲಿ ಕಂಟಿನ್ಯೂಸ್ 6 ಬ್ಯಾರೇಜಸ್ ಕೊಟ್ಟೆ. ನಾವಾಗ ಪೂಜೆ ಮಾಡ್ಬೋದ್ವಿ, 6 ಬ್ಯಾರೇಜ್ ಮಾಡಿದೆ. ಅದರಂಗೆ ನಮ್ಮ ಎಮ್ ಬಿ ಪಾಟೀಲ್ರವರು ಭಾಳ ದಿವಸದ ಪ್ರಯತ್ನದಲ್ಲಿದ್ದರು. ಅವ್ರಿಗೊಂದಿಷ್ಟು ಕೊಟ್ಟು ಅವ್ರ ಹತ್ರ ಒಂದು 7-8 ಬ್ಯಾರೇಜಸ್ ನಾಳೆಗಳು ಕಲ್ತೀವಿ. ಅದನ್ನು ಮೊನ್ನೆ ಹೋಗಿ ಅವ್ರನ್ನ ಕಲ್ತು ಪ್ರಾರಂಭ ಮಾಡ್ಬೋದು. ಇಲ್ಲಿ ನಮ್ಮ ಸುಧಾಕರ್ ಅವರು ಚಿಂತಾಮಣಿಯಲ್ಲಿ ದೊಡ್ಡ ಪ್ಲಾನ್ ಮಾಡಿದ್ರು, ಕಂಪ್ಲೀಟ್ 3 ಹಳ್ಳಕ್ಕೆ. ಅವ್ರಿಗೊಂದು 300 ಕೋಟಿಲಿಂದ ಅಂದರೆ ಟೆಕ್ನಿಕಲಿ ಮಾಡ್ತಾಯಿದ್ರು. ಜನರು ಬಂದು ಚೆಕ್ ಡ್ಯಾಮ್ ಬೇಕಂತ ಹೇಳೋದು ಬೇರೆ, ಟೆಕ್ನಿಕಲಿ ಒಂದು ನಾಳದು ಕಂಟಿನ್ಯೂಸ್ ಆಗಿ ಮಾಡೋದ್ರ ಮುಖಾಂತರ ಎಂಟೈರ್ ಆ ಏರಿಯಾ ಸುತ್ತಮುತ್ತಲಿರ್ತಕ್ಕಂಥ ಒಂದು 15-20 ಕಿಲೋಮೀಟರ್ಸ್ ಅಂತರ್ಜಲ ಆಟೋಮೆಟಿಕಲಿ ಇಂಪ್ರೂವ್ ಆಗಿಬಿಡ್ತದೆ. ಸರ್ಕಾರದ ಯೋಜನೆಗಳು ಸರ್ ನಿಜವಾದಂತಹ ಫಲಾನುಭವಿಗಳಿಗೆ ಲಭ್ಯ ಆಗಬೇಕು. ಈಗ ಅಕ್ರಮ ಬೋರ್ವೆಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ನೀರಿನ ದುರುಪಯೋಗ ಆಗ್ತಿದೆ, ಇದನ್ನು ಹೆಂಗೆ ಸರ್ ತಡೆಯೋದು? ಸೊ ಇದು ಈಗ ನಾವು ಅದಕ್ಕೆ ರೈತರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ, ಮತ್ತು ಆಕ್ರಮಣವಾಗಿ ಪಟ್ಟಣ ಪ್ರದೇಶಗಳಲ್ಲಿ ಅತಿ ಮುಖ್ಯವಾಗಿ ಈ ಬಲ್ಕ್ ವಾಟರ್ ಸಪ್ಲೈಸ್ ಇದ್ದಾರಲ್ಲ, ಈ ಟ್ಯಾಂಕರ್ಸ್ ಮುಖಾಂತರ ಮಾಡೋರು ದೊಡ್ಡ ದೊಡ್ಡ ಟೌನ್ಗಳಲ್ಲಿ, ಅವರು ಹೆಚ್ಚು ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಅದು ಕಾನೂನೇ ತಂದಿದ್ದೀವಿ 2 ಉಭಯ ಸದನಗಳಲ್ಲಿ. ಈಗ ಅದರ ಪ್ರಕಾರ ನಾವು ಕಂಟ್ರೋಲ್ ಮಾಡಿ ಯಾರೇ ಬೋರ್ವೆಲ್ ಹಾಕ್ಬೋದ್ರೆ ಪರ್ಮಿಷನ್ ತಗೋಬೋದು. ರೈತರು ಏನೋ ಬಂದು ತಗೋಬೋದು, ಯಾಕಂದ್ರೆ ರೈತರಿಗೆ ತೊಂದರೆ ಆಗ್ತದೆ ತಗೋಬೋದು. ಯಾರು ಡ್ರಿಲ್ ಮಾಡ್ಲಿಕ್ಕೆ ಹೋಗ್ತಾರ ಆ ಡ್ರಿಲ್ ಮಾಡೋರು ಬಂದು ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಹಾಕ್ಬೇಕಂತ ಮಾಡಿದ್ದೀವಿ.